गतलंच पॅकेज आहे आता ब्रेकिंग ब्रेकिंग मोड ಇಲ್ಲಿ ನೋಡಿದ್ರೆ ಖುಷಿ ಆಗುತ್ತೆ. ಆಕ್ಚುಲಿ ಇದು ಕಾಲೇಜ್ ಅವರು ಪ್ರೊವೈಡ್ ಮಾಡಿದಾರೆ ಅಂತಿಲ್ಲ ಫ್ಲವರ್ಸ್ ಅರೇಂಜ್ ಮಾಡಕ್ಕೆ. ಅದನ್ನೆಲ್ಲ ನೋಡಿದ್ರೆ ನಿಜ ಖುಷಿ ಆಗುತ್ತೆ. ಅಂದ್ರೆ ಇಲ್ಲಿರೋ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿರೋ ಒಂದ್ ಕ್ವಾಲಿಟೀಸ್ ಆಗ್ಲಿ ಸ್ಕಿಲ್ಸ್ ಆಗ್ಲಿ ಹೊರತಾರೆ. ಅದಕ್ಕೆ ನಿಜ ಮಕ್ಕಳನ್ನು ಚೆನ್ನಾಗಿ ಆರ್ಗನೈಸ್ ಮಾಡ್ಯಾರ. ಅದನ್ನ ನೋಡಿ ಇನ್ನೂ ಖುಷಿ ಆಗುತ್ತೆ. ಕಾರ್ವಿಂಗ್ಸ್ ಸ್ಪೆಷಲಿ ಇದೊಂದು ಫಲ ಪುಷ್ಪ ಅಂದಿದ್ದಕ್ಕೆ ಇವನ್ ನಾವು ಫ್ಲವರ್ಸ್ ಗ್ರೋ ಮಾಡೋದಕ್ಕಾಗ್ಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅಂದ್ರೆ ಅವ್ರಿಗೆ ನೋಡಿದವ್ರಿಗೆ ಬಂದವ್ರಿಗೆ ಅಟ್ರಾಕ್ಟ್ ಮಾಡುತ್ತೆ, ಖುಷಿ ಅನ್ಸುತ್ತೆ. ಮತ್ತೆ ಎಷ್ಟೋ ಜನ ಇದನ್ನ ನೋಡಿ ಇನ್ಸ್ಪೈರ್ ಆಗಿ ಅದನ್ನ ಲೈಕ್ ಬಿಸ್ನೆಸ್ ತರನು ತಗೋಬಹುದು ಅನ್ನೋದು ಒಂದು. ನಾನ್ ನೋಡಿದ್ದು ತುಂಬಾ ವೆರೈಟೀಸ್ ಇದೆ ಸರ್. ಆಲ್ಮೋಸ್ಟ್ 20 to 30 ವೆರೈಟೀಸ್ ಆಫ್ ಫ್ಲವರ್ಸ್ ಇದಾವೆ ಇಲ್ಲಿ. ಅದ್ ನೋಡಕ್ ಖುಷಿ ಅನ್ಸುತ್ತೆ. ಅವರೆಲ್ಲ ಎಷ್ಟು ನೀಟ್ ಆಗಿ ಅರೇಂಜ್ ಮಾಡಿದ್ದಾರೆ. ಫ್ಲವರ್ ಅರೇಂಜ್ಮೆಂಟ್ ಸ್ಕಿಲ್ಸ್ ಎಲ್ಲ ಇದಾವೆ. ಅದನ್ನ ನೋಡಿ ಖುಷಿ ಅನ್ಸುತ್ತೆ. ಇಲ್ಲಿ ಬೇರೆ ಬೇರೆ ರೀತಿಯಾದ ಫ್ಲವರ್ಸ್ ಇದಾವೆ. ಒಂದು ಜರ್ಬೇರಾ ಅನ್ನೋದಿರ್ಲಿ, ಅದರಿಂದ ನಾವು ಡೆಕೋರೇಷನ್ ಮಾಡ್ಬೋದು. ಯಾಕಂದ್ರೆ ಅದ್ರ ಫ್ಲವರ್ಸ್ ಇಂದ ಏನಂದ್ರೆ ಅದ್ರದ್ದು ನೋಡೋರ್ಗೆಲ್ಲ ಬಾಳ ಒಂದ್ ರೀತಿ ಅಟ್ರಾಕ್ಟಿವ್ ಕಲರ್ಸ್, ಬೇರೆ ಬೇರೆ ರೀತಿಯಾದ ಕಲರ್ಸ್ ಇದಾವು. ಒಂದೊಂದು ಪ್ಲಾಂಟ್ಸ್ ಒಂದೊಂದು ರೀತಿಯಾದ ಏನಂತಾರ, ಒಂದು ಬೇರೆ ಬೇರೆ ಯಾವ್ದೋ ಫಂಕ್ಷನ್ ಗೆ ಹೋಗ್ಬೇಕಾದ್ರೆ ನಾವು ಹೂ ಕೊಟ್ಟು ಹೆಂಗ್ ಅಟ್ರಾಕ್ಟ್ ಮಾಡ್ತೀವಿ ಜನಗಳನ್ನ, ಅವ್ರು ನಾವ್ ಇಲ್ಲಿ ಬಂದಾಗೆಲ್ಲ ಅಟ್ರಾಕ್ಟ್ ಮಾಡ್ತಿದ್ದಾವು. ಮತ್ ಡೆಕೋರೇಷನ್ ಪರ್ಪಸ್ ನೀವ್ ಎಲ್ಲೇ ಹೋಗ್ಲಿ, ಮದ್ವಿ ಅದೆಲ್ಲ ಹೋದ್ರು ಎಷ್ಟ್ ನಮ್ಗೆ ಅಟ್ರಾಕ್ಟ್ ಮಾಡ್ತಾವ್. ಅದೇ ಎಲ್ಲಾ ರೀತಿಯಾದ ಪ್ಲಾಂಟ್ ಇವಾಗ ನೀವು ರೋಸ್ ಆಗ್ಲಿ, ಜರ್ಬೇರಾ ಆಗ್ಲಿ, ಮತ್ತೆ ಡೇಸಿ ಹೂ ಆಗ್ಲಿ, ಎಲ್ಲಾ ರೀತಿಯಾದ ಹೂಗಳು ನೀವ್ ಎಲ್ಲೆಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತೀವಿ, ಎಲ್ಲಾನು ಇಲ್ಲಿ ಸೌಲಭ್ಯ ಬಂದ್ ಎಲ್ಲಾರು ನೋಡ್ಬೋದು.